4 ಹೆಸರುಗಳನ್ನು ಪರ್ಟಿಕ್ಯುಲರ್ ಆಗಿ ಹೋರಾಟಗಾರರು ತಗೊಂಡ್ರು ಸರ್. ಅದರಲ್ಲಿ ಮೊದಲನೆಯದ್ದು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್. ಈತನೇ ಇನ್ನು 3 ಜೊತೆಗೆ ಸೇರಿಕೊಂಡು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡ್ದ. ನಿಶ್ಚಲ್ ಜೈನ್ ವಿಚಾರ ಬಂದಿದ್ದು ನನ್ನ ತನಿಖೆಯಲ್ಲಿ ಎಲ್ಲಿಯೂ ಅವರು ಸುದ್ದಿ ಎತ್ತಲಿಲ್ಲ. ನೀವು ತನಿಖೆ ಮಾಡೋಕೆ ಬರಲಿಲ್ಲ? ನಾನು ತನಿಖೆ ಮಾಡುವಾಗ ಎಲ್ಲೂ ಎತ್ತಲಿಲ್ಲ ಅವರು. ನಾನು ತನಿಖೆಯನ್ನು ಮಾಡಿ ಎಲ್ಲ ಮಾಡಿ ಕೊನೆಗೆ ಈ FSL ರಿಪೋರ್ಟ್, ಪೆಂಡಿಂಗ್ FSL ರಿಪೋರ್ಟ್ ಅದು ನೋಡಿ, ರಿಸ್ಟ್ರಿಕ್ಷನ್ ಏನಿದೆ ಲಾನಲ್ಲಿ ಪ್ರಾಬಲಿ ಗೊತ್ತಿರ್ಬೋದು. 90 days ಈಸ್ ಎ ಪ್ರಿಸ್ಕ್ರೈಬ್ ಟೈಮ್ ಟು ಫೈನಲ್ ರಿಪೋರ್ಟ್ ದಿ ಕನ್ಸರ್ನ್ ಕೋರ್ಟ್. ಸೊ ನಾನು ಅಲ್ಲಿ 90 days ಮಾಡಲಿಕ್ಕೆ ಆ ಟೈಮ್ನಲ್ಲಿ ಚಾರ್ಜ್ ಶೀಟ್ ಮಾಡಿ ಅವತ್ತು ನಾನು ವಿತ್ ಪರ್ಮಿಷನ್, ವಿತ್ ಆಲ್ ಲೀಗಲ್ ಕೋರ್ಸ್, ನಮ್ಮಲ್ಲಿ ಲೀಗಲ್ ಸೆಲ್ ಇದೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅಲ್ಲೆಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಗೋಯಿತು. ಪೆಂಡಿಂಗ್ FSL ರಿಪೋರ್ಟ್ಸ್, ಆಮೇಲೆ DNA ರಿಪೋರ್ಟ್ಸ್, ಫೈಲ್ ಎ ಚಾರ್ಜ್ ಶೀಟ್ ಅಂತ ಸಾಹೇಬರು ಗಿವನ್ ಇಟ್ ಇನ್ ದಿ ರೈಟಿಂಗ್. ADGP CID ಮೇಗ್ರಿಕ್ ಕೊಟ್ಟರು. SP ಹತ್ರ ಡಿಸ್ಕಷನ್ ಆಯಿತು. ಅಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ಗಳೆಲ್ಲ ಇದ್ದಾರೆ, ಲೀಗಲ್ ಪ್ಯಾನ್ ಅಲ್ಲಿದೆ, ಅದ್ರ ಹತ್ರ ಎಲ್ಲ ಡಿಸ್ಕಷನ್ ಆಯಿತು. ಎವರಿಬಡಿ ಇಸ್ ಅಕ್ಸೆಪ್ಟೆಡ್. ಆಮೇಲೆ ನಂತರ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಮತ್ತು ಐ ವೆಂಟ್ ಟು IB, PWD IB ಬೆಳ್ತಂಗಡಿ. ಆಗ ಸಾಹೇಬರು ನನಗೆ ಫೋನ್ ಮಾಡಿದರು. ಅವರು, ಸೌಜನ್ಯ, ನೀನು ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಇದು ಸೌಜನ್ಯ ತಾಯಿ, ತಂದೆ ಮತ್ತು ಕನ್ಸರ್ನ್ ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ಕನ್ವಿನ್ಸ್ ದೆಮ್ ಅಂತಂದರು. ADG. ಓಕೆ. ದಟ್ ಈಸ್ ನಾಟ್ ದಿ ಇನ್ವೆಸ್ಟಿಗೇಷನ್. That is not the investigation officer duty. Oh, beyond your scope. Yes. So ನೋಡಿ, ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇಸ್ ಆಲ್ಸೋ ದಿ ಪೊಲೀಸ್ ವರ್ಕ್. ಅಲ್ಲಿ ಮಂಗಳೂರು ಪೊಲೀಸ್ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಾನು ಹೋಗೋದಲ್ಲ. ಸೊ ಹೌದು, ಕರೆಸಿ ಇದರಲ್ಲಿ ತಪ್ಪಿಲ್ಲ ಅಂತ ಮತ್ತೇನು ಮಾಡಿದೆ, ನಾನು ಅವ್ರನ್ನ ಕರೆಸಿದ್ವಿ. ಬಂದಾಗ ನಾನು ಅವರಿಗೆ ಒಂದೇ ಮಾತು ಹೇಳಿದೆ. ಚಾರ್ಜ್ ಶೀಟ್ ವಾಸ್ ಫೈಲ್ಡ್ ಅವತ್ತೇನೆ. ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ. ಅವ್ರ ತಾಯಿ ಕುಸುಮಾವತಿ, ಥಿಂಕ್ ಚಂದಪ್ಪಗೌಡ, ಆಮೇಲೆ ಅವರು ಇವನು ಮಾಮ ವಿಠ್ಠಲಗೌಡ ಹೋಟ್ಲದ್ದು. ನಾನು ಒಂದು ಮಾತು ಹೇಳಿದೆ, ನಿಮ್ಮ ಹುಡುಗಿ ಸತ್ತಿರುವುದು ನಿಜ, ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್. ಆಗ ನಾನು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ, ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ, ಯಾರಿಂದನೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ. ಡೋಂಟ್ ಮೇಕ್ ಎನಿ ಪೊಲಿಟಿಕ್ಸ್. ಇಫ್ ಅಟ್ ಆಲ್ ನಿಮ್ಗೆ ಏನಾದರೂ ಇದ್ದರೆ, ಡೌಟ್ಸ್ ಇದ್ದರೆ, ಅದು ಅಥಾರಿಟೀಸ್ ಹತ್ರ ಕ್ವಶನ್ ಮಾಡಿ, ಅಥಾರಿಟೀಸ್ ಹತ್ರ ನೇರವಾಗಿ ಬಂದು ಕೇಳಿ. ಸ್ಥಳದಲ್ಲಿ ಸ್ಟ್ರೀಟ್ ಫೈಟು, ಸ್ಟ್ರೀಟ್ ವಾರ್ನಿಂಗ್, ಸ್ಟ್ರೀಟ್ ಕ್ವಾರ್ಲಿಂಗ್ ಎಲ್ಲ ಬೇಡ ಅಂತ ಹೇಳಿ ಕಳಿಸ್ದೆ. ಎಸ್ ಅಂದರು.